ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕುಂಬಳಗೋಡು ಶಿವಮೊಗ್ಗ ಶಾಖಾ ಮಠದ ಸ್ವಾಮೀಜಿಗಳಿಂದ ಸಂಚು. ನನ್ನನ್ನು ಸಾಯಿಸೋದಕ್ಕೆ ಹೊಂಚು ಹಾಕ್ತಿದ್ದಾರೆ. ಹೆಸರುಘಟ್ಟ ಆದಿಚುಂಚನಗಿರಿ ಶಾಖಾ ಮಠದ ವಿದ್ಯಾಧರನಾಥ ಸ್ವಾಮೀಜಿ ಗಂಭೀರ ಆರೋಪ. ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟ ಸರ್ಕಾರ. ಇವತ್ತಿನಿಂದ ಕೆಲ ಬ್ರ್ಯಾಂಡ್ಗಳ ಮದ್ಯದ ದರದಲ್ಲಿ ಏರಿಕೆ. ಕ್ವಾರ್ಟರ್ಗೆ 20 ರಿಂದ 30 ರೂಪಾಯಿಯಷ್ಟು ಏರಿಕೆ ಮಾಡಿದ ಉತ್ಪಾದನಾ ಕಂಪನಿಗಳು. ಒಂದೇ ಹುಡುಗಿಯನ್ನು ಪ್ರೀತಿಸಿದ 2 ಯುವಕರು ಸಿನಿಮೀಯ ಸ್ಟೈಲ್ನಲ್ಲಿ ಬಂದೂಕು, ತಲ್ವಾರ್, ರಾಡು, ಕಲ್ಲು ಹಿಡ್ಕೊಂಡು ಬಂದ್ರು. ತ್ರಿಕೋನ ಪ್ರೇಮ್ ಕಹಾನಿಯಲ್ಲಿ ನಾವಗೆ ಗ್ರಾಮದ ಹಾಲಿ ಸದಸ್ಯರ ಮನೆಗೆ ಚೂರು ಚೂರು. ನಾವಗೆ ಗ್ರಾಮದಲ್ಲಿ ಮನೆಗಳ ಮೇಲೆ ದಾಳಿ ಕೇಸ್. ಸ್ಥಳಕ್ಕೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ. ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಮಾರುತಿ ಹುರಕಡ್ಲಿಯಿಂದ ಮಾಹಿತಿ. ರಾಯಚೂರಲ್ಲಿ ಶಾಲೆಗೆ ಮಾರಕಾಸ್ತ್ರಗಳನ್ನು ತಂದಿದ್ದ ಪ್ರಕರಣ. ಮುಖ್ಯ ಶಿಕ್ಷಕರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟ ಬಿಇಒ. ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದ ಬಗ್ಗೆ ಸಮಜಾಯಿಷಿ ನೀಡಲು 24 ಗಂಟೆಗಳ ಗಡುವು. ಡೆಡ್ಲೈನ್ ಮುಗಿದ್ರು ಬಿಬಿಎಂಪಿಗೆ ಗಾಢ ನಿದ್ದೆ. ಗಡುವು ಮುಗಿದು ತಿಂಗಳಾದರೂ ಬೆಂಗಳೂರಲ್ಲಿ ಗುಂಡಿಗಳ ರಾಜ್ಯಭಾರ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಬಯಲು. ಶಿವಮೊಗ್ಗ ಏರ್ಪೋರ್ಟ್ ನಿರ್ಮಿಸಿದ ಸಂಸ್ಥೆಗೆ ಬೆಳ್ಳಂ ಬೆಳಗ್ಗೆ ಶಾಕ್. ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ಇಡಿ ದಾಳಿ. ನ್ಯಾಷನಲ್ ಕನ್ಸ್ಟ್ರಕ್ಷನ್ ಮಾಲೀಕರ ಮನೆ, ಕಚೇರಿಗಳಲ್ಲಿ ಪರಿಶೀಲನೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಪತಿಯನ್ನ ಹತ್ಯೆ ಮಾಡಿದ ಪತ್ನಿ. ಅಪಘಾತ ಅಂತ ಹೈ ಡ್ರಾಮಾ. ಸಿಗರೇಟ್, ಚಿಲ್ಲರೆ ಕಾಸಿನ ಸುಳಿವಿನಿಂದ ಕೇಸ್ ಭೇದಿಸಿದ ಪೊಲೀಸರು. ಕಂಬಿಯ ಹಿಂದೆ ಆರೋಪಿಗಳು. ಕಿದ್ವಾಯಿ ಆಸ್ಪತ್ರೆ ಅಕ್ರಮಗಳ ಬ್ರಹ್ಮಾಂಡ. ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ತನಿಖಾ ವರದಿ. ನ್ಯೂಸ್ ಫಸ್ಟ್ನಲ್ಲಿ ತನಿಖಾ ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಅರಣ್ಯ ಇಲಾಖೆಯ ಅನುಮತಿ ಪಡೆಯದೆ ಮರ ಕಡಿದ ಕೇಸ್. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಇಲಾಖೆ. ಕಾಂಗ್ರೆಸ್ ಎಂಎಲ್ಸಿ ಮಧು ಮಾದೇಗೌಡಗೆ ನೋಟಿಸ್ ಕೊಡಲು ನಿರ್ಧಾರ. ಲೋಕಸಮರಕ್ಕೆ ಕಸರತ್ತು ಆರಂಭಿಸಿದ್ರು. ಕಾಂಗ್ರೆಸ್ಗೆ ಪ್ರಬಲ ಅಭ್ಯರ್ಥಿಗಳದ್ದೇ ಚಿಂತೆ. 8ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪೈಪೋಟಿ ನೀಡಬಲ್ಲ ಅಭ್ಯರ್ಥಿಗಳ ಕೊರತೆ. ಸಚಿವರನ್ನೇ ವೀಕ್ಷಕರನ್ನಾಗಿ ನೇಮಿಸಿ ಸಂಭವನೀಯರ ಆಯ್ಕೆಗೆ ಸರ್ಕಾರ. ಬೆಳಗಾವಿಯ ಬಿಜೆಪಿ ಮುಖಂಡ ರವಿ ಟಕ್ಕಣ್ಣನವರ್ ಬಂಧನ ಹಿನ್ನೆಲೆ ಹಾರೋಗೇರಿ ಠಾಣೆಯ ಪಿಎಸ್ಐಗೆ ಮಾಜಿ ಶಾಸಕ ಪಿ ರಾಜೀವ್ ಆವಾಸ್. ಲಾ ಅಂಡ್ ಆರ್ಡರ್ ಸವದಿ ಕೈಗೊಂಬೆನಾ ಅಂತ ಕಿಡಿ. ನ್ಯೂ ಇಯರ್ ಬೆನ್ನಲ್ಲೇ ಕೊರೋನಾ ಹಾಟ್ಸ್ಪಾಟ್ ಆದ ಸಿಲಿಕಾನ್ ಸಿಟಿ. 1245 ಸಕ್ರಿಯ ಪ್ರಕರಣಗಳ ಪೈಕಿ ಬೆಂಗಳೂರಲ್ಲಿ 634 ಕೇಸ್. ಕೇವಲ 10 ದಿನಗಳ ಅಂತರದಲ್ಲಿ 4 ಪಟ್ಟು ಹೆಚ್ಚಳ. ಮೃಗಶಿರ ನಕ್ಷತ್ರ, ಅಮೃತ ಸಿದ್ಧಿ, ಸರ್ವತ್ರ ಸಿದ್ಧಿ ಯೋಗ. ಶುಭ ಮುಹೂರ್ತ ಹಿನ್ನೆಲೆ ರಾಮಲಲ್ಲ ಪ್ರತಿಷ್ಠಾಪನೆಗೆ ಜನವರಿ 22 ಆಯ್ಕೆ. ಇದಕ್ಕೂ ಮುನ್ನ ಅಯೋಧ್ಯೆಯಲ್ಲಿ ಮರ್ಯಾದ ಪುರುಷೋತ್ತಮನ ಮೆರವಣಿಗೆ. ರಾಮ ಜನ್ಮಭೂಮಿಯಲ್ಲಿ ನ್ಯೂಸ್ ಫಸ್ಟ್. ಅಯೋಧ್ಯೆಯ ಬಿಲ್ವಹರಿ ಘಾಟ್ನಲ್ಲಿದೆ ದಶರಥ ಮಹಾರಾಜರ ಸಮಾಧಿ. ಶ್ರೀರಾಮ ವನವಾಸಕ್ಕೆ ಹೋದಾಗ ಕೊನೆಯುಸಿರೆಳೆದಿದ್ದ ಮಹಾರಾಜ. ತ್ರೇತಾಯುಗದ ದಶರಥ ಸಮಾಧಿ ಸ್ಥಳ ನೋಡಲು ಮುಗಿಬಿಡ್ತಾ ಇರೋ ಜನ. ಅಯೋಧ್ಯೆ ರಾಮಲಲ್ಲಾ ಪೂಜೆಗಾಗಿ 108 ಅಡಿ ಉದ್ದದ ಅಗರಬತ್ತಿ ರೆಡಿ. ಗುಜರಾತ್ನ ವಡೋದರ ಭಕ್ತರಿಂದ ಅಗರಬತ್ತಿ ತಯಾರಿ. ಟ್ರಕ್ ಮೂಲಕ ಅಯೋಧ್ಯೆಯತ್ತ ವಿಶೇಷ ಅಗರಬತ್ತಿ. ಯಾವ ಬಿಜೆಪಿ ಸಿಎಂಗೂ ಕರೆದಿಲ್ಲ, ನಾನು ಕೇಂದ್ರದ ಮಂತ್ರಿ, ನನಗೂ ಕರೆದಿಲ್ಲ.
ಬರಬೇಡಿ, ಜಾಗದ ವ್ಯವಸ್ಥೆ ಇಲ್ಲ ಅಂದಿದ್ದಾರೆ. ಸಿದ್ದರಾಮಯ್ಯಗೆ ಆಹ್ವಾನ ಇಲ್ಲದಕ್ಕೆ ಕಾಂಗ್ರೆಸ್ ನಾಯಕರ ಟೀಕೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟು. 3 ದಶಕಗಳ ಬಳಿಕ ರಾಮ ಜನ್ಮಭೂಮಿ ಹೋರಾಟಕ್ಕೆ ಮರುಜೀವ. 31 ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಕೇಸ್ನಲ್ಲಿ 2 ಅರೆಸ್ಟ್. ಹಿಂದೂ ಮುಖಂಡ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಪೊಲೀಸ್ ಠಾಣೆಗೆ ಮುತ್ತಿಗೆ. ಚಲಿಸ್ತಾ ಇದ್ದ ಸಾರಿಗೆ ಬಸ್ಸಿನ ಹಿಂಬದಿ ಚಾರಿಸಿ ಕಟ್ ಉರುಳುತ್ತಾ ಇದ್ದ ಬಸ್ಸನ್ನು ಹಿಡಿದು ನಿಲ್ಲಿಸಿದ ಸಾರ್ವಜನಿಕರು. ಬಸ್ಸಲ್ಲಿದ್ದ ಹಲವರಿಗೆ ಗಾಯ. ಕಾರವಾರ ನಗರದ ಹಬ್ಬವಾಡ ರಸ್ತೆಯಲ್ಲಿ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.